ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸಲು. ಯಾಕಂದ್ರೆ ದೇವರ ಮಗುವೆ ನಿನಗೆ ಹೇಳುತ್ತೆ ಎದುರಿಸಲು, ಅಂದ್ರೆ ಇವತ್ತು ದೇವರ ಮಕ್ಕಳಿಗೆ ಎದುರಿಸಲು ಅನೇಕ ಆಯುಧಗಳು ಏನ್ ಮಾಡ್ತಾವಂತೆ ಇವತ್ತು ಬರ್ತಾರೆ. ಬೈಬಲ್ ವಾಕ್ಯದಲ್ಲಿ ನಿನಗೆ ಎದುರಿಸಲು ಕಲ್ಪಿಸಿದ ಯಾವ ಆಯುಧವೋ ಅದು ಜಯಿಸಲು. ಕಾರಣ ನಿನ್ನ ಒಳಗಡೆ ಅದು ಕ್ರಿಸ್ತನು ಇರಬೇಕಾದ್ರೆ, ನಿನ್ನ ಒಳಗಡೆ ಯೇಸು ಕ್ರಿಸ್ತನು ಜೀವಿಸುವಾಗ ಯಾವ ಆಯುಧವೂ ಕೂಡ ಅದು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ನಿನ್ನ ಮುಂದೆ ಸಾಗುವಾಗ, ಯೇಸು ಕ್ರಿಸ್ತನು ಸ್ತೋತ್ರ ನಿನ್ನ ಜೊತೆಯಿದ್ದು ನಿನ್ನ ಮುಂದೆ ಸಾಗುವಾಗ ಯಾವ ಆಯುಧ ಕೂಡ ಅದು ಜಯಿಸಲಿಕ್ಕೆ ಸಾಧ್ಯವಿಲ್ಲ ದೇವರ ಮಕ್ಕಳೇ. ಯಾಕಂದ್ರೆ ಎಲ್ಲ ಆಯುಧಗಳು ಅದನ್ನು ನೋಡಿದ ತಕ್ಷಣ ಬಿಟ್ಟು ಓಡಿ ಹೋಗುವಂತಾಗಿದೆ. ಸ್ತೋತ್ರ. ಅವರ ಐಗುಪ್ತ ದೇಶದಿಂದ ಮೋಶೆ ಅವರನ್ನು ಬಿಡುಗಡೆ ಹೊರಗಡೆ ತೆಗೆದುಕೊಂಡು ಬರುವಾಗ, ಬಿಡುಗಡೆ ಮಾಡಿ ಐಗುಪ್ತ ದೇಶ ಸರ್ವಾಸನ ತೆಗೆದುಕೊಂಡು ಬರಬೇಕಾದ್ರೆ ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಮುಂದುಗಡೆ ದೊಡ್ಡ ಸಮುದ್ರವಿದೆ. ಅವನ ಅಡೆತಡೆಯಾಗಿ ಬಿಟ್ಟುಕೊಂಡಿದೆ. ಹಿಂದ್ಗಡೆ ಬರುವನ ಸೈನ್ಯ ಅವನ ಎದುರಿಸಲಿಕ್ಕೆ ಬರ್ತಾ ಇದೆ. ಆದ್ರೆ ಸ್ತೋತ್ರ ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆ ಸಮುದ್ರ 2 ಭಾಗವಾಗಿ ಕಲ್ಪಿಸಿದ ಆಯುಧವು ಕೂಡ ನಿನ್ನನ್ನು ನೋಡಿ ಹಿಂದೆ ಸಲ್ಲಿಕೆ ಸಾಧ್ಯವ ಬಂದಿದೆ. ಅದನ್ನು ಮಾಡಬೇಕಾದ ಕೆಲಸಗಳಿದೆ. ನಿನ್ನ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಗಳಿಗೆ ಕೂಡ ನಿನ್ನ ಕ್ರಿಸ್ತನನ್ನು ಜೀವಿಸುವಾಗ ನಿನ್ನ ಎದುರಿಸುವಂತ ಆಯುಧಗಳು ಅದನ್ನು ನೋಡಿ ಓಡಿ ಹೋಗುವಂತಾಗಿದೆ. 28ನೇ ವಾಕ್ಯ ಬರೆಯಲ್ಪಡ್ತಾ ಇದೆ. ಏನು ಒಂದು ದಾರಿ ಬರುವ ಶತ್ರು 7 ದಾರಿಯಿಂದ ಓಡಿ ಹೋಗ್ತಾರೆ. ಕಾರಣ ಏನಿದೆ? ನಿನ್ನಗೆ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಕಾರಣ ನೀನು ಕ್ರಿಸ್ತನನ್ನು ಜೀವಿಸುವಾಗ, ನೀನು ಕ್ರಿಸ್ತನಲ್ಲಿ ಬೆಳೆಯುವಾಗ, ನೀನು ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಾಗ, ನೀನು ವಾಕ್ಯಕ್ಕೆ ವಿಧೇಯವಾಗಿ ನೀನು ಬೆಳೀತಾ ಇರಬೇಕಾದ್ರೆ ವಿರೋಧವಾಗಿ ಬಂದಿರುವ ಎಲ್ಲ ಆಯುಧಗಳು ಅದು ಓಡಿ 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 ಹೋಗುವಂತಾಗಿದೆ. ಆಮೆನ್. ನಂಬಿಕೆ ಇರಬೇಕು. ನನ್ನ ಒಳಗಡೆ ಒಂದು ಸ್ತೋತ್ರ, ಒಂದು ದೊಡ್ಡವನ ಸ್ತೋತ್ರ ಧೈರ್ಯ ಇರಬೇಕು. ನನ್ನ ಒಳಗೆ ಕ್ರಿಸ್ತನಿದ್ದಾನೆ, ನನ್ನ ಕ್ರಿಸ್ತನ ರಾಯಭಾರಿ, ನನ್ನ ಕ್ರಿಸ್ತನ ಮಗನು, ನನ್ನ ಕ್ರಿಸ್ತನ ಮಗಳಾಗಿದ್ದೀನಿ ಅಂತ ಹೇಳಿ ಒಂದು ಧೈರ್ಯದಿಂದ ಮುಂದೆ ಸಾಗಲಿಕ್ಕೆ ಮುಂದೆ ಸಾಗಬೇಕು. ಮಕ್ಕಳಿಗೆ ಅನೇಕ ಹೋರಾಟಗಳು ಬರುತ್ತೆ, ಅನೇಕ ರೀತಿಯಾಗಿರುವಂತ ಸ್ತೋತ್ರ, ಅಲ್ಲೇ ಸೋಲುಗಳು ಬರುತ್ತೆ, ಉಪದ್ರವಗಳು ಬರುತ್ತೆ, ಅನೇಕ ರೀತಿಯಾಗಿರುವಂತ ಸ್ತೋತ್ರ ಸಮಸ್ಯೆಗಳು ಇದಾಗುತ್ತೆ. ಆದ್ರೆ ಸ್ತೋತ್ರ ದೇವರ ಮಗವೇ, ನಿನ್ನ ಭಯ ಪಡಬೇಡ, ನಿನ್ನ ಅಂಜಬೇಡ. ಕಾರಣ ನಿನಗೆ ಯಾವ ಆಯುಧ ಕೂಡ ನಿನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಜಯವು ನಿನ್ನದೇ, ದಿಗ್ವಿಜಯವು ನಿನ್ನದೇ. ಜಯವು ನಿನ್ನದೇ, ದಿಗ್ವಿಜಯವು ನಿನ್ನದಾಗಿದೆ. ಕಾರಣ ಎಲ್ಲ ಆಯುಧಗಳು ಕೂಡ ಅದು ಮುರಿದು ಬಿಡುವಂತದ್ದಾಗಿದೆ. ಎಲ್ಲ ಆಯುಧಗಳು ಕೂಡ ಅದು ಓಡಿ ಹೋಗುವಂತದ್ದಾಗಿದೆ. ನೀನು ಮಾಡಬೇಕಾಗಿಲ್ಲ ದೇವರ ಮಗುವೇ, ನನಗೆ ಜಯ ಸಿಗಬೇಕಾ, ಪ್ರತಿನಿತ್ಯ ನನಗೆ ಜಯ ಸಿಗಬೇಕಾ, ನಾನು ಪ್ರತಿನಿತ್ಯ ಪ್ರತಿ ಕ್ಷಣ ಕ್ರಿಸ್ತನಲ್ಲಿ ಬೆಳೆಯುವಂತನಾಗಿದ್ದೇನೆ. ಆಮೇಲೆ ಕ್ರಿಸ್ತನಲ್ಲಿ ಬೆಳೆಯಲಿಕ್ಕೆ ಮುಂದಾಗ್ತದೋ, ಯಾವಾಗ ಕ್ರಿಸ್ತನ ಹೊರಗಡೆ ನನ್ನ ಜೀವಿತಕ್ಕೆ ಮುಂದೆ ಸಾಗ್ತದೋ, ಎಲ್ಲ ಸೈತಾನ ಆಯುಧಗಳು ಉಪದ್ರವಗಳು ಅದು ಎಲ್ಲವೂ ಕೂಡ ನನ್ನ ಕಾಲ ಕೆಳಗೆ ಮುಂದಾಗಿದೆ. ಆಮೇಲೆ ಮತ್ತು ಎಲ್ಲ ಆಯುಧಗಳು ಅದು ಮುರಿದು ಬಿಡಬೇಕಾದ್ರೆ ನೀನು ಕ್ರಿಸ್ತನ ಆಯುಧವಾಗಿ ಮಾಡಿರ್ತಾರೆ. ಆಮೇಲೆ ಯುದ್ಧ ವೀರನ ಕೈಲಿರುವಂತ ಅಂಬುಗಳ ಹಾಗೆ ನೀನು ರೆಡಿ ಆಗಬೇಕು. ನೀನು ಯುದ್ಧ ವೀರನ ಕೈಲಿರುವಂತ ಒಂದು ಕತ್ತಿ ಯಾವ ರೀತಿಯಾಗಿ ಹದವಾಗಿರುತ್ತೋ ಹಾಗೆ ನೀನು ದೇವರ ಕೈಲಿ ಒಂದು ಕತ್ತಿಯಾಗಿ ಮಾಡಿರ್ತಾರೆ. ಆಮೇಲೆ ಆ ಕತ್ತಿನಾಗಿ ಮಾಡಲ್ಪಟ್ಟ ನಿನ್ನ ಒಳಗಡೆ ಇರುವಂತ ಖರ್ಚು ಎಲ್ಲ ಸಮಸ್ಯೆಗಳನ್ನ ಸೋತು ಹೋಗುವಂತ. ಆಮೇಲೆ ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ. ರೋಮ ಪುಸ್ತಕ 8ನೇ ಅಧ್ಯಾಯ 31ನೇ ವಾಕ್ಯ. ಯಾರಾದ್ರೂ ಬೇಗ ಶಬ್ದವಾಗಿ ಓದ್ಕೊಳ್ಳೋಣ. ರೋಮ ಪುಸ್ತಕ 8ನೇ ಅಧ್ಯಾಯ 31ನೇ ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುತ್ತದೆ. ಆಮೆನ್. ವಾಕ್ಯ ಇರುತ್ತೆ. ಹಾಗಾದ್ರೆ ಈ ವಿಷಯಗಳು ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವುದಿಲ್ಲ. ಆಮೆನ್. ದೇವರ ಮದುವೆ ಇವತ್ತು ಅನೇಕ ರೀತಿಯಾಗಿರುವಂತಹ ಸ್ತೋತ್ರ
ಆಮೆನ್. ಹಲ್ಲೆಲೂಯಾ. ಒಂದು ದಿನ ಸ್ತೋತ್ರ ಪ್ರವಾದಿಯಾಗಿರುವಂತ ಎಲೀಷನಿಗೆ ಸ್ತೋತ್ರ ಏನಾಗ್ತಿದೆ ಅಂದ್ರೆ ಅವನನ್ನು ಸಾಯಿಸಲಿಕ್ಕೆ ಒಂದು ರಥರಥಾಶ್ಚರ್ಯದಿಂದ ಅವನ ಗುಡಾರ ಸುತ್ತಲೂ ಕಾಯ್ತಾರೆ. ಹಲ್ಲೆಲೂಯಾ. ಬೆಳಿಗ್ಗೆ ಎಲೀಷನ ಶಿಷ್ಯನೆದ್ದು ಆಚೆ ಬಂದು ನೋಡ್ತಾರೆ. ಬಂದು ನೋಡಿ ಭಯಪಟ್ಟವನಾಗಿ ಹೋಗಿ ಹೇಳ್ತಾರೆ, ಗುರುವೇ ಇವತ್ತು ನಮ್ಮ ಗತಿ ಅಷ್ಟೇನೆ, ನಾವು ಶತ್ರುಗಳ ಪಾಲಾಗಿ ಬಿಡ್ತೇವೆ, ನಾವು ಸತ್ತು ಹೋಗ್ಬಿಡ್ತೇವೆ. ಯಾಕಂದ್ರೆ ರಥರಥಾಶ್ಚರ್ಯದಿಂದ ಇವತ್ತು ನಮ್ಮ ಸಾಯಿಸಲಿಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ಎಲೀಷನ ಹೇಳ್ತಾರೆ ಏನಾಗಿತ್ತು. ಆಚೆ ಬಂದು ನೋಡಿದಾಗ ಪೂರ್ತಿಯಾಗಿ ರಥರಥಾಶ್ಚರ್ಯದಿಂದ ಅವನ ಸಾಯಿಸಲಿಕ್ಕೆ ಬಂದಾಗ ಅವನು ಹೇಳ್ತಾನೆ, ನೀನು ಯಾಕೆ ಭಯ ಪಡ್ತಾ ಇದೆಯಾ? ಅವರ ಕಡೆಯಲ್ಲಿರುವುದಕ್ಕಿಂತ ನನ್ನ ಕಡೆಯಲ್ಲಿ ಹೆಚ್ಚಿನವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಅವರ ಕಡೆಯಲ್ಲಿರುವುದಕ್ಕಿಂತ ನನ್ನ ಕಡೆಯಲ್ಲಿ ಹೆಚ್ಚಿನವರಾಗಿದ್ದಾರೆ. ದೇವರ ಮಗುವೇ, ಇವತ್ತು ನಿನಗೆ ಉಪದ್ರವಗಳು ಬರ್ತಾ ಇದೆಯಾ, ಸೋಲುಗಳು ಬರ್ತಾ ಇದೆ, ಹೋರಾಟಗಳು ಬರ್ತಾ ಇದೆಯಾ, ಸೈತಾನನಿಗೆ ಶೋಧನೆಗಳು ಬರ್ತಾ ಇಲ್ಲ. ಭಯ ಪಡಬೇಡ. ಯಾಕಂದ್ರೆ ಯಾರು ಕೂಡ ಶಾಶ್ವತವಲ್ಲ. ನಿನ್ನ ಸಂಗಡ ಕರ್ತನಿದ್ದಾನೆ, ನಿನ್ನ ಸಂಗಡ ದೇವರಿದ್ದಾನೆ. ನಿನಗೆ ಯಾವಾಗಲೂ ಜಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದ್ರೆ ಸ್ತೋತ್ರ ದೇವರ ಮಕ್ಕಳೇ, ಎಲೀಷನ ಸಾಯಿಸಲಿಕ್ಕೆ ಬಂದಂತವರು ಅವಾಗ ಅವನ ಸ್ತೋತ್ರ ಶಿಷ್ಯರಿಗೆ ಅಯ್ಯ ನಾವಿಬ್ಬರೇ ಅವರಲ್ಲಿ ರಥರಥಾಶ್ಚರ್ಯ ಬಂದಿರೋದೇ. ದೇವರ ಕಣ್ಣುಗಳನ್ನು ತೆರೆ ಮಾಡಿದಾಗ ದೇವರ ಕಣ್ಣುಗಳನ್ನು